ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಈಗಾಗಲೇ 1 ಕೋಟಿ ಸದಸ್ಯರುಗಳನ್ನ ಮಾಡಬೇಕು ಅನ್ನೋ ಒಂದು ಗುರಿಯನ್ನ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ ಗುರಿಯನ್ನು ಇಟ್ಕೊಂಡಿದೆ. ರಾಜ್ಯಾಧ್ಯಕ್ಷರಾದಂಥ ಮಹೇಶ್ ಜೋಶಿಯವರಾಗಿರ್ಬೋದು, ನಮ್ಮ ಗದಗ ಜಿಲ್ಲಾಧ್ಯಕ್ಷರಾದಂಥ ವಿವೇಕಾನಂದ ಗೌಡ ಪಾಟೀಲರಾಗಿರ್ಬೋದು, ಮುಂಡರಗಿ ತಾಲೂಕಾ ಗೌರವಾಂತ ಅಧ್ಯಕ್ಷರಾದಂಥ MG ಕಚ್ಚಣ್ಣವರಾಗಿರ್ಬೋದು, ಎಲ್ಲರ ಗುರಿ ಒಂದೇ, ಸರ್ವರನ್ನು ಕೂಡ ಈ ಸಾಹಿತ್ಯದ ಎಡೆಗೆ ತರತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕು ಅಂತಂದ್ರೆ ಹಲವಾರು ಜಂಜಾಟಗಳಿಂದ ನಾವು ಜೀವನವನ್ನ ಸಾಗಿಸ್ತಾ ಇರ್ತೀವಿ. ನೋಡಿ, ಸಂಗೀತಕ್ಕೆ ತಲೆ ತೂಗ್ತಕ್ಕಂಥ ವ್ಯಕ್ತಿ ಯಾರು ಇಲ್ಲ ಅಂತ. ಯಾವುದೇ ಒಂದು ಹಾಡು ಬರಲಿ, ಆ ಹಾಡು ನಮ್ಗೆ ಇಷ್ಟ ಅನ್ನೋದ್ರೆ ಆ ಹಾಡಿಗೆ ನಾವೇ ಏನು ಮಾಡ್ತೀವಿ, ತೆರೆಯನ್ನ ಅಲವಡಿಸ್ತೀವಿ. ಅದಕ್ಕೆ ತಕ್ಕದಾದಂಥ ನಮ್ಮ ಭಾವನೆಗಳನ್ನ ನಾವು ಅರ್ಥವನ್ನ ಕೊಡ್ತೀವಿ ಅಂತಂದೇಳಿ. ಹಾಗೆ ಆ ಸಂಗೀತ ಒಂದು ತೋರ್ಪಡಿಸ್ಬೇಕಾದ್ರೆ ಅದಕ್ಕೆ ಮೂಲ ರೂಪ ಜೊತೆ ಕೊಟ್ಟರು. ರಾಜ ಬೊಕ್ಕಸ ಬೇರೆ, ಸನ್ನಿಧಾನದ ವೈಯಕ್ತಿಕ ಆಸ್ತಿ ಬೇರೆ. ಆ ರೀತಿ ತಮ್ಮ ಸನ್ನಿಧಾನದ ವೈಯಕ್ತಿಕ ಆಸ್ತಿಯನ್ನ, ವೈಯಕ್ತಿಕ ಚಿನ್ನ ಬಂಗಾರ ಒಡವೆಗಳಲ್ಲದೆ ವಜ್ರ ವೈಢೂರ್ಯಗಳು, ಅವರೆಲ್ಲ ರಾಜಮನೆತನದವರು. ಅವತ್ತಿನ ಕಾಲಕ್ಕೆ ಸುಮಾರು 120 ವರ್ಷದ ಹಿಂದಿನ ಕಾಲಕ್ಕೆ, 100 ವರ್ಷದ ಹಿಂದೆ 5 ಕೋಟಿ ಬೆಲೆ ಬಾಳುವಂಥ ಆಭರಣಗಳನ್ನು, ರಾಜಮನೆತನದ ಆಭರಣಗಳನ್ನು ಅವರು ಮದ್ರಾಸಿಗೆ ತಗೊಂಡು ಹೋಗಿ ಮಾರಿದ್ರು. ಯಾಕಂದ್ರೆ ಇಲ್ಲಿ ಖರೀದಿ ಮಾಡೋರು ಇರಲಿಲ್ಲ. 5 ಕೋಟಿ ಅಂದರೆ ಅವತ್ತಿನ ಕಾಲಕ್ಕೆ ಬಹಳ ದೊಡ್ಡದು. 100 ರೂಪಾಯಿಗೆ 10 ತೊಲೆ ಬಂಗಾರ ಬರುವಂಥ ಕಾಲದೊಳಗೆ 5 ಕೋಟಿ ಚಿನ್ನ ಯಾರು ಖರೀದಿ ಮಾಡ್ತಾರೆ? ಆದ್ದರಿಂದ ಮದ್ರಾಸಿಗೆ ತಗೊಂಡು ಹೋಗಿ ರಾಣಿ ಕೆಂಪನಂಜಮ್ಮಣ್ಣಿಯವರ ಮತ್ತು ತನ್ನ ಪತ್ನಿ ಪ್ರತಾಪ ಕುಮಾರಿಯವರ ಚಿನ್ನವನ್ನು ತಗೊಂಡು ಹೋಗಿ ಮದ್ರಾಸ್ನಲ್ಲಿ ಮಾರಿ ಬಂದು ಇವತ್ತು ನಮಗವರು KRS ಡ್ಯಾಮ್ನ ಕೊಟ್ಟರು. ಇವತ್ತು ಮಂಡ್ಯದ ಅಣ್ಣ ಪುಟ್ಟ ಇದೇ ರೀತಿ ಹೇಳ್ತಾರೆ, ಗಂಟಲು ಬೇನೆ ಬಂದು ಅವರು ತೀರಿ ಹೋದರು. ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಂದೆಯವರು ತೀರಿ ಹೋದಾಗ ಅವರಿಗೆ ಕೇವಲ 10 ವರ್ಷ ರಾಜ್ಯಾಡಳಿತವನ್ನು ವಹಿಸ್ಕೋಬೇಕು. ಆದರೆ ಅವರ ವಯಸ್ಸು ಪ್ರಾಪ್ತರಾಗಿರಲಿಲ್ಲ. ಅವರು 10 ವರ್ಷದ ಮಗು ಯಾವ ಪ್ರಾಪ್ತತೆಯನ್ನು ಪಡ್ಕೋತದೆ? ಹಾಗಾಗಿ ಅವರಿಗೆ ರಾಜ್ಯಾಭಿಷೇಕವನ್ನಂತೂ ಮಾಡಿದ್ರು. ಆದರೆ ಅವರ ಪರವಾಗಿ ಅವರ ತಾಯಿ ಇಲ್ಲೇ ಪಕ್ಕದವರು ಅಲ್ಗೊಂಡೆಯವರು, ಅವರನ್ನು ನಾನು ಈ ಪ್ರೌಢ ಹಂತದಲ್ಲಿ ನಾವು ನೋಡಿದಾಗ ನನಗೂ ಅವ್ರಿಗೆ ಅವ್ರ ಪರಿಚಯ ಆಯಿತು. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅವರು ಅಡ್ಡಾಡ್ತಿದ್ರು. ಅವ್ರ ಮುಂದೆ ಯಾವ ರೀತಿ ಸಂಸ್ಥೆಯನ್ನು ಕಟ್ಟಿದ್ರು ಅಂತಕ್ಕಂಥದ್ದು ನೋಡಿ. ಒಬ್ಬ ಸಾಮಾನ್ಯ ಒಬ್ಬ ಯುವಕ ಡೆಲ್ಲಿವರೆಗೆ ಒಂದು ಕಪಾಟ್ ಸಂಸ್ಥೆಯ ಸದಸ್ಯರಾಗಬೇಕಾದ್ರೆ ಎಷ್ಟು ಸಾಧನೆಯನ್ನು ಮಾಡಿರ್ಬೇಕು. ಕೊಡುಗೆ ಅಪಾರ ಅಂತ ಸಾಹಿತ್ಯ ಸಮ್ಮೇಳನ ನಡೆದಾಗ ಭಾಷಣ ಮಾಡ್ತಾರೆ. ಅದು ಮತ್ತೆ ಮೊನ್ನೆ ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಿಗೆ ಸಚಿವ ಸಂಪುಟ ಸ್ಥಾನಮಾನವನ್ನು ಕೊಟ್ಟಿದ್ರು. ಮತ್ತೆ ನಿಂತುಕೊಂಡ್ರು ಮೊನ್ನೆ. ಅಲ್ಲಿ ಯಾಕೆ ಹೋಗ್ತಾರಪ್ಪ, ನಿಮ್ಮ ಕೆಲಸ ನೀವು ಮಾಡಿ ವಿಧಾನಸೌಧ ಕೂತ್ಕೊಂಡು ಸಾಹಿತ್ಯ ಪರಿಷತ್ನ ಗೊಡವೆ ನಿಮ್ಗೆ ಯಾಕಂತ ಹೇಳಿದ್ರೆ ಇನ್ನೂ ತಿಳಿತಾರೆ.